ಗಡಿನಾಡು ಬಳ್ಳಾರಿ ಅನ್ನೋ ತಕ್ಷಣ ನೆನಪಿಗೆ ಬರುವುದೇ ಒಂದು ಮೈನಿಂಗ್ ಮತ್ತೊಂದು ಜೀನ್ಸ್ ಉದ್ಯಮ. ಈ ಜೀನ್ಸ್ ಉದ್ಯಮ ಸಾಕಷ್ಟು ದೇಶಾದ್ಯಂತ ಕೂಡ ಬಳ್ಳಾರಿ ಜೀನ್ಸ್ ಉದ್ಯಮ ಸದ್ದು ಮಾಡುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಜೀನ್ಸ್ ಘಟಕಗಳಿಂದ ಕಲುಷಿತ ನೀರು ಹೊರಬರುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಾವೀಗ ಜೀನ್ಸ್ ಘಟಕದ ಏರಿಯಾದಲ್ಲಿದ್ದೀವಿ. ತಾವು ದೃಷ್ಟಿಯಲ್ಲಿ ಕೂಡ ಗಮನಿಸ್ಬೋದು. ಅಂದರೆ ಸುಮಾರು ಇಲ್ಲಿ 84 ಜೀನ್ಸ್ ಅದು ವಾಷಿಂಗ್ ಘಟಕಗಳಿದ್ವು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಈಗಾಗಲೇ 40ಕ್ಕೂ ಹೆಚ್ಚು ಜೀನ್ಸ್ ಘಟಕಗಳು ಕೂಡ ಬಂದ್ ಆಗಿರುವಂಥದ್ದು. ಮತ್ತು ಇರುವಂತಹ 43 ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಆ ಜೀನ್ಸ್ ಘಟಕಗಳಿಂದ ಹೊರಬರತಕ್ಕಂತಹ ವಾಷಿಂಗ್ ಏನು ನೀರು ಬರುತ್ತಲ್ಲ ಅದು ಸಂಪೂರ್ಣವಾಗಿ ಕಲುಷಿತವಾಗಿದೆ ಅನ್ನೋದು ಕೂಡ ಈಗಾಗಲೇ ಮಾಹಿತಿ ಬಂದಿರುವಂಥದ್ದು. ತಾವು ನೋಡ್ತಾ ಇರ್ಬೋದು, ಈಗ ಚರಂಡಲ್ಲಿ ಹರಿತಾ ಇರುವಂಥ ನೀರು ಸಂಪೂರ್ಣವಾಗಿ ಬ್ಲ್ಯಾಕ್ ಮತ್ತು ಬೇರೆ ಬೇರೆ ಕಲರ್ ಆಗಿ ಕಾಣ್ತಾ ಇರುವಂಥದ್ದು. ಈ ನೀರು ಶುದ್ಧೀಕರಣವನ್ನು ಮಾಡಿ ಹೊರಬಿಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಆ ಇಂಡಸ್ಟ್ರಿಗಳು. ಆದರೆ ಇದು ಯಾವುದನ್ನು ಕೂಡ ಮಾಡಿದ್ರೆ ನೇರವಾಗಿ ಕಾಲುವೆಗೆ ಹರಿಬಿಡ್ತಾ ಇದ್ದಾರೆ. ಹೀಗಾಗಿ ಈ ನೀರು ಎಲ್ಲಿಗೆ ಹೋಗುತ್ತನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಮುಂದೆ ಕೆರೆ ಇದೆ, ಜೊತೆಗೆ ಏರಿಯಾಗಳಿಗೂ ಹೋಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇಲ್ಲಿ ನೋಡ್ಬೋದು ಜಾನುವಾರುಗಳಿದ್ದಾವೆ, ನಾಯಿಗಳಿದ್ದಾವೆ, ಶ್ವಾನಗಳಿದ್ದಾವೆ. ಇವೆಲ್ಲವೂ ಕೂಡ ಆ ನೀರನ್ನು ಬಳಕೆ ಮಾಡಿ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರಾಣಿ ಪಕ್ಷಿಗಳು ಈ ಬೇಸಿಗೆ ಸಂದರ್ಭದಲ್ಲಿ ಅತಿ ಹೆಚ್ಚು ನೀರನ್ನು ಹುಡ್ಕೊಂಡು ಬರ್ತವೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಕಲುಷಿತ ನೀರು ಒಂದು ಕಡೆ ಸಂಗ್ರಹ ಆದಾಗ ಆ ನೀರನ್ನು ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು ಸೇವನೆ ಮಾಡ್ತವೆ. ಹೀಗಾಗಿ ಏನಾದರೂ ಅವುಗಳಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು. ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೂಡ ಯಾಕೋ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ 2023ರಲ್ಲೇ ಇಲ್ಲಿರ್ತಕ್ಕಂತಹ ಸುಮಾರು 23 ಇಂಡಸ್ಟ್ರಿಗಳಿಗೆ ನೋಟಿಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಆದರೆ ಈವರೆಗೂ ಕೂಡ ಯಾವುದೇ ಒಂದು ಇಂಡಸ್ಟ್ರಿಗಳಿಗೆ ನೋಟಿಸ್ ಕೊಟ್ಟಿಲ್ಲ. ಜೊತೆಗೆ ಇರುವಂತಹ ವ್ಯವಸ್ಥೆನ ಸುಧಾರಣೆ ಮಾಡೋದು ಅಂದರೆ ಸರ್ಕಾರ ಕೂಡ ಇಲ್ಲಿರ್ತಕ್ಕಂಥ ಜೀನ್ಸ್ ಘಟಕಗಳಿಗೆ ಒಂದು ಶುದ್ಧೀಕರಣ ಘಟಕಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕೂಡ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅನ್ನೋ ಮಾತನ್ನು ಕೂಡ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗಿರ್ತಕ್ಕಂತಹ ಮಾಲೀಕರು ಹೇಳ್ತಾ ಇದ್ದಾರೆ. ಆದರೆ ಇದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಪೊಲ್ಯೂಷನ್ ಬೋರ್ಡ್ನ ಅಧಿಕಾರಿಗಳು ಜಿಲ್ಲಾಡಳಿತ ನಿರ್ಧಾರ ಮಾಡಬೇಕು. ಆದರೆ ಯಾವುದನ್ನು ನಿರ್ಧಾರ ಮಾಡೋದು ನಿರ್ಲಕ್ಷ್ಯ ಮಾಡೋದ್ರಿಂದಾಗಿ ಈ ರೀತಿಯಾಗಿ ನೇರವಾಗಿ ಚರಂಡಿಗಳ ಮೂಲಕ ಕಲುಷಿತ ನೀರು ಹೋಗ್ತಾ ಇದೆ. ಮುಂದೆ ಯಾವ ಪರಿಣಾಮ ಬರುತ್ತೆ ಅಥವಾ ಪರಿಸರದ ಮೇಲೆ ಏನೇನು ಹಾನಿ ಆಗುತ್ತೆ ಅನ್ನೋದು ಕೂಡ ಅದಷ್ಟಾಗೋದ್ರೊಳಗಡೆ ಏನಾದರೂ ಎಚ್ಚೆತ್ಕೊಂಡು ಇರ್ಕೊಂಡು ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಮಾತು ಕೂಡ ಸಾಮಾಜಿಕ ಜನರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ವಿನಾಯಕ ಬಡಿಗೇರ, TV9 ಬಳ್ಳಾರಿ.